ನೋಡಿ, SSIT ಕಾಲೇಜು ಮತ್ತೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ ಇಡಿ ದಾಳಿ ಮಾಡಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಗೃಹ ಸಚಿವ ಪರಮೇಶ್ವರನ್ನ ಭೇಟಿ ಮಾಡಿ ಮಾತನಾಡಿದ್ದೇನೆ. ರಣ್ಯಾರಾವ್ ಕುಟುಂಬಸ್ಥರಿಗೆ 15ರಿಂದ 25 ಲಕ್ಷ ಕೊಟ್ಟಿರಬಹುದಷ್ಟೇ. ಪರಮೇಶ್ವರ್ ಅವರು ಆ ದುಡ್ಡನ್ನ ಕೊಟ್ಟಿದ್ದಾರೆ ಅಂತೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ವಿಧಾನಸೌಧದಲ್ಲಿ DCM DK ಶಿವಕುಮಾರ್. ಈಗ ಇಡಿ ದಾಳಿ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತ ಅಪ್ಡೇಟ್ ಇದು. ಅವರನ್ನ ನಾನು ಮೀಟ್ ಮಾಡಿ ಮಾತಾಡಿದ್ದೀನಿ. ರಣ್ಯಾರಾವ್ ಕುಟುಂಬಸ್ಥರಿಗೆ 15ರಿಂದ 25 ಲಕ್ಷ ಕೊಟ್ಟಿರಬಹುದು ಅಂತ ಹೇಳಿದ್ದಾರೆ. ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ, ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ. ನಾನು ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ, ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು. ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ಅದೇನು ಅವರೇನು ಯಾರು ಇಲ್ಲಿಗೆಲ್ಲಗೆ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು. ಇನ್ನು ಮುಂದುವರೆದು ಮಾತನಾಡಿದ್ದಾರೆ. ಮದುವೆಗೆ ಪರಮೇಶ್ವರ್ ಅವರು ಗಿಫ್ಟ್ ಅನ್ನ ಕೊಟ್ಟಿರಬಹುದು, ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಅನ್ನುವಂಥ ವಿಚಾರವನ್ನ DK ಹೇಳಿದ್ದಾರೆ. ಆ ಹೆಣ್ಣು ಮಗಳು ತಪ್ಪು ಮಾಡಿದ್ರೆ ಅವಳಿಗೆ ಶಿಕ್ಷೆ ಕೊಡ್ಲಿ. ಆದ್ರೆ ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ. ಪರಮೇಶ್ವರ್ ನಮ್ಮ ಪಕ್ಷಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ನಾವಿದ್ದೀವಿ ಅಂತ DK ಶಿವಕುಮಾರ್ ಪರಂ ವಿರುದ್ಧ ಬ್ಯಾಟ್ ಬೀಸಿದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಇದೇ ವಿಚಾರವನ್ನು ಹೇಳಿದರು. ಐ ಆಮ್ ಶೋರ್ ಯಾವುದೇ ಕಾರಣಕ್ಕೂ ಕೂಡ ಅವರು ಇದರಲ್ಲೆಲ್ಲ ಭಾಗಿಯಾಗಿಲ್ಲ, ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ಅಂತ DCM DK ಶಿವಕುಮಾರ್ ಅವರು ಹೇಳಿದರು. ಆಮೇಲೆ ಈ ಒಂದು ವೇಳೆ ಏನಾದರೂ ಆ ಹೆಣ್ಣುಮಗು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ಬಟ್ ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ಅಂತೇಳಿ DK ಹೇಳಿದ್ದಾರೆ. ಬಟ್ ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ, ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ. ನಾನು ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ, ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು. ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ಅದೇನು ಅವರೇನು ಯಾರು ಇಲ್ಲಿಗೆಲ್ಲಗೆ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ, ಯಾರು ಎನ್ಕರೇಜ್ ಮಾಡ್ತಾರ. ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಏನು ಅಭ್ಯಂತರ ಇಲ್ಲ. But as far as Parmeshwar is concerned, he is a law-abiding citizen. He is a home minister of the country. We are proud of him. He is a big leader. 8 ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ. ಇನ್ನು ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಇಡಿ ದಾಳಿಯ ವಿಚಾರ ಪ್ರಸ್ತಾಪ ಆಗಿದೆ. ಇಡಿ ದಾಳಿಯಲ್ಲಿ ಏನೂ ಕೂಡ ಸಿಕ್ಕಿಲ್ಲ, ಮುಂದೆ ನೋಡೋಣ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಒಂದು ಸಾಲಿನಲ್ಲಿ ಕ್ಯಾಬಿನೆಟ್ಗೆ ಡಾಕ್ಟರ್ G ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅಂದರೆ ಒನ್ ವರ್ಡ್ ಆನ್ಸರ್ ಕೊಟ್ಟಿದ್ದಾರೆ. ಏನು ಸಿಕ್ಕಿಲ್ಲ, ಮುಂದೆ ನೋಡೋಣ, ಇಷ್ಟೇ ಹೇಳಿರೋದವ್ರ ವಿಚಾರ. ಸಚಿವ ಸಂಪುಟ ಸಭೆಯಲ್ಲಿ ಇಡಿ ದಾಳಿಯ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಇಡಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಏನು ಕೂಡ ಸಿಕ್ಕಿಲ್ಲ, ಮುಂದೆ ನೋಡೋಣ ಅಂತೇಳಿ ಒಂದೇ ಸಾಲಿನಲ್ಲಿ ಕ್ಯಾಬಿನೆಟ್ನಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ DCM DK ಶಿವಕುಮಾರ್ ಅವರು ಮಾತನಾಡ್ತಿರುವಂಥದ್ದನ್ನು ಗಮನಿಸಿದ್ವಿ. ಯಾವುದೇ ಕಾರಣಕ್ಕೂ ಕೂಡ ಗೃಹ ಸಚಿವರು ಅದರಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ಅವ್ರ ಪರವಾಗಿ ನಾವಿದ್ದೀವಿ, ನಮ್ಮ ಪಕ್ಷಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಅವರ ಪರವಾಗಿ DCM ಬ್ಯಾಟ್ ಬೀಸಿದರೆ, ಮತ್ತೊಂದು ಕಡೆ ಈ ಸಂಪುಟದಲ್ಲಿ ಈ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಕೇವಲ ಒನ್ ವರ್ಡ್ ಆನ್ಸರನ್ನು ಕೊಟ್ಟಿದ್ದಾರೆ ಕ್ಯಾಬಿನೆಟ್ನಲ್ಲಿ.